ನಮಸ್ತೆ, ವೆಲ್ಕಮ್ ಟು ಆರ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವಾಗ 3 ನವಂಬರ್ ಮಾರ್ಕೆಟ್ ಅನಾಲಿಸಿಸ್ ನಾನು ನೋಡೋದಾದರೆ ನಾವು ಮೊನ್ನೆ ಶುಕ್ರವಾರ ಬಂದು ಫುಲ್ಲು ರೆಡ್ ಕ್ಯಾಂಡಲ್ ಆಗಿದೆ. ಸೊ ರೆಡ್ ಕ್ಯಾಂಡಲ್ ಬಂದು ಫುಲ್ಲು ಮೇಲ್ಗಡೆ ಬಿಟ್ಬಿಟ್ಟು ಕೆಳಗಡೆ ಬಂದು ನಾವು ಹೇಳಿದಂಗೆ 25,722 ಬಂದು ಕ್ಲೋಸ್ ಆಗಿದೆ. ಸೊ ಪ್ರಾಬಬ್ಲಿ ಮಂಡೇ ಇದು ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಪ್ರೀವಿಯಸ್ ಬಾಟಮ್ ಬಂದು 25,720 ಆಗಿರುತ್ತೆ. ಹಾಗಾಗಿ ಸೊ ನಾಳೆ ಕೂಡ ಇದು ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾವು 15 ಮಿನಿಟ್ಸಲ್ಲಿ ಅನಾಲಿಸಿಸ್ ನೋಡುವ ಏನಾಗ್ತದೆ ಅಂತ ಹೇಳ್ಬಿಟ್ಟು, ಎಲ್ಲ ಗೆಸ್ ಮಾಡುವ ಅಟ್ಲೀಸ್ಟ್ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 15 ಮಿನಿಟ್ಸಲ್ಲಿ ಎಕ್ಸಾಕ್ಟ್ 21 ಇಂದು ಟಚ್ ಮಾಡಿ 28 ಟಚ್ ಮಾಡಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದೆ 15 ಮಿನಿಟ್ಸಲ್ಲಿ. ಸೊ ಇಲ್ಲಿ ಏನಾಗ್ತದೆ, 25,800 ಮತ್ತು 25,720 ಇನ್ ಬಿಟ್ವೀನ್ ಇದಿದೆ. ಸೊ ಇನ್ ಬಿಟ್ವೀನ್ ಇದ್ರೊಳಗಡೆ ಏನಾದರೂ ಓಪನ್ ಆದರೂ ನಾಳೆ ಸೋಮವಾರ ಇದು ಸಪೋಸ್ ಇದು 25,800 ಆ ಸರೌಂಡಿಂಗಲ್ಲಿ ಏನಾದರೂ ಓಪನ್ ಆದರೆ ಇದು ಬೆಳಿಗ್ಗೆನೇ ಮೇಲ್ಗಡೆ 26 ಕಡೆ 25,955 ಅಥವಾ 26 ಕಡೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಸಪೋಸ್ ಇದೇನಾರ 25,720 ಕೆಳಗಡೆ ಏನಾದರೂ ಓಪನ್ ಆದರೆ ಸ್ವಲ್ಪ ರೆಡ್ ರೇಸ್ ತೊಗೊಂಡು ಹೋಗ್ಬೋದು. ಇಲ್ಲ ಕೆಳಗಡೆ ಬರೋಕ್ಕೆ ಏನಾದರೂ ಟ್ರೈ ಮಾಡಿದ್ರೆ 25,620 ಬರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಅನಿಸಿದ ಮಟ್ಟಿಗೆ ಮೋಸ್ಟ್ ಪ್ರಾಬಬ್ಲಿ ಈ ಕಡೆ ಬಂದು 23ನೇ ತಾರೀಕು ಕೂಡ ಇದೇನಾಗಿದೆ ಮೇಲ್ಗಡೆ ಓಪನ್ ಆಗಿ ಕೆಳಗಡೆ ಬಂದಿರೋದುಂಟು. ಅದೇ ಥರ ಕೆಳಗಡೆ ಇಲ್ಲೂ ಕೂಡ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ 25,800 ಸರೌಂಡಿಂಗು 25,720ರಿಂದ 25,800 ಒಳಗಡೆ ಓಪನ್ ಆದರೆ ಇದು ಒಂದು ಕೆಳಗಡೆ ಸ್ವಲ್ಪ ರಿಟ್ರೇಸ್ ಕೊಟ್ಟು ಮತ್ತೆ ಅದನ್ನು ಟೆಸ್ಟ್ ಮಾಡಿ 26,000 ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಎಲ್ಲ ನೋಡಿಬಿಟ್ಟು ಟ್ರೇಡ್ನ ತೊಗೊಳಕ್ಕೆ ಇದು ಮಾಡಿ. ಸೊ ಆಲ್ಮೋಸ್ಟ್ ಇಲ್ಲೇನಾದರೂ ಓಪನ್ ಆದರೆ ಅಥವಾ ಇಲ್ಲೇನಾದರೂ ಓಪನ್ ಆದರೆ ಡೈರೆಕ್ಟ್ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಥರ ಗ್ರೀನ್ ಕ್ಯಾಂಡಲ್ ಮಾಡಿ ಹೋಗೋ ಚಾನ್ಸಸ್, ಡೈರೆಕ್ಟ್ ಗ್ರೀನ್ ಕ್ಯಾಂಡಲ್ ಮಾಡಿ ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಬಿಫೋರ್ ಸಿಂಗಲ್ ಇರೋದ್ರಿಂದ. ಸೊ ಇಲ್ಲಿ ಓಪನ್ ಆದರೆ ಸಪೋಸ್ ಇಲ್ಲಿವರೆಗೂ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. 2 to 3 ಕ್ಯಾಂಡಲ್ಸು ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹೋಗಿ ಇಲ್ಲಿ ಸ್ವಲ್ಪ ಆಟಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಆಮೇಲೆ ಬೇಕಾದರೆ ನೆಕ್ಸ್ಟ್ ಡೇ ಮತ್ತೆ ರಿವರ್ಸ್ ತೊಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಆ ಥರ ಇಲ್ಲಿ ಹೋಗಿ 25,955 ಅಥವಾ 26 ರೀಚ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ನಾಳೆ ನೋಡಿ ಟ್ರೇಡ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ಅನಾಲಿಸಿಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.